ನಮಸ್ಕಾರ. ಜಿ ಅಚೀವರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವೇಶ್ರೇ. ಇವತ್ತಿನ ಜಿ ಅಚೀವರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ಈ ವ್ಯಕ್ತಿಯದ್ದು 35 ವರ್ಷಗಳ ಹೋರಾಟದ ಬದುಕು. ನ್ಯಾಯ ಎಲ್ಲಿದೆ ಅನ್ನುವಂತಹ ಸಮಾಜದ ಪ್ರಶ್ನೆಗೆ ಉತ್ತರವನ್ನು ಕಂಡುಕೊಳ್ಳೋದಕ್ಕೆ ಇವರು ಆಯ್ಕೆ ಮಾಡಿಕೊಂಡಿದ್ದು ಅದೇ ಹೋರಾಟದ ಬದುಕು. ಡಾಕ್ಟರ್ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರಿಂದ ಪ್ರೇರಿತರಾದಂತಹ ಇವರು ಸಮಾಜದ ಧ್ವನಿಯಾಗಿದ್ದಾರೆ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಹೌದು, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ AB ಹೊಸಮನಿ ಅವರಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. AB ಹೊಸಮನಿ ಸಮಾಜ ಸೇವಕರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ವಿಟಿ ಪ್ಲೀಸ್. ಬದುಕು ಆರಂಭಿಸಿ ದಲಿತರ ಧ್ವನಿಯಾಗಿ ನಿರಾಶ್ರಿತರು ಕಡು ಬಡವರಿಗೆ ಮನೆ ಹಂಚಿಕೆ ಮಾಡಿದ್ದಾರೆ. ಹಳ್ಳಿ ಚಲೋ ಅಭಿಯಾನ, ಕಲಬುರಗಿ ಹೈಕೋರ್ಟ್ ಪೀಠಕ್ಕೆ ಹೋರಾಟ, ಬ್ಯಾಕ್ಲಾಗ್ ಹುದ್ದೆಗಳ ನೇಮಕಕ್ಕೆ ದಿನಗೂಲಿ ಉದ್ಯೋಗ ಕಾಯಂಗೆ ಹೋರಾಟ, ಹೀಗೆ ಜೀವನ ಪೂರ್ತಿ ಹೋರಾಟವನ್ನೇ ಬದುಕು ಮಾಡಿಕೊಂಡಿದ್ದಾರೆ. ಮುಂದೆಯೂ ಹೋರಾಟ ಎನ್ನುವ ಹೊಸಮನಿಯವರಿಗೆ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ನೀಡಿ ಗೌರವಿಸಲು ನಮಗೆ ಹೆಮ್ಮೆಯಾಗುತ್ತಿದೆ. ಅಚೀವರ್ಸ್ ಅವಾರ್ಡ್ ಪಡ್ಕೊಂಡಿರುವಂತಹವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಒಂದು ಸಾಧನೆಗೆ ಸಂದ ಗೌರವ ಇದು ಅಂತ ಹೇಳ್ಬೋದು. ಸೊ ಎಷ್ಟು ಖುಷಿ ಇದೆ ಸರ್? ಎಲ್ಲ ತುಂಬ ಖುಷಿ ಆಗ್ತಿದೆ. ನಮ್ಮ ಒಂದು ಸಮಾಜ ಸೇವೆ ಹೋರಾಟಗಳನ್ನು ಗುರುತಿಸಿ ಜಿ ಕನ್ನಡ ನ್ಯೂಸ್ ಅಚೀವರ್ಸ್ ಅವಾರ್ಡ್ ಏನು ಕೊಟ್ಟಿದ್ದೀರಿ ಸಮಾಜ ಸೇವಕ ಅಂತೇಳಿ, ಅದಕ್ಕೆ ತಮ್ಮ ಒಂದು ಚಾನಲ್ಗೆ ತುಂಬ ಧನ್ಯವಾದಗಳು ತಿಳಿಸ್ತೇವೆ. ಸರ್, ಪ್ರತಿಯೊಂದು ಪ್ರಶಸ್ತಿಗಳು ಕೂಡ ಮತ್ತಷ್ಟು ಜವಾಬ್ದಾರಿಯನ್ನು ಹೆಚ್ಚು ಮಾಡುತ್ತೆ ಅಂತ ಹೇಳ್ತಾರೆ. ಸೊ ಈ ಜಿ ಅಚೀವರ್ಸ್ ಅವಾರ್ಡ್ ನಿಮ್ಮ ರೆಸ್ಪಾನ್ಸಿಬಿಲಿಟಿಯನ್ನು ಯಾವ ರೀತಿ ಹೆಚ್ಚು ಮಾಡ್ತಾ ಇದೆ ಸರ್? ಯಾವುದೇ ಒಂದು ಪ್ರಶಸ್ತಿ ಮುಡಿಗೇರಿದ ಮೇಲೆ ಅದು ಅಷ್ಟಕ್ಕೆ ಮುಗಿಯೋಲ್ಲ, ಅದು ಜವಾಬ್ದಾರಿಯನ್ನು ಹೆಚ್ಚು ಮಾಡ್ತದೆ. ಹೀಗಾಗಿ ನನ್ನ ಜವಾಬ್ದಾರಿಗಳನ್ನು ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಓಕೆ. ಇವತ್ತು ಸಮಾಜ ಸೇವೆಯನ್ನು ಕಳೆದ 35 ವರ್ಷಗಳಿಂದ ಮಾಡ್ಕೊಂಡು ಬಂದಿದ್ದೀರಿ. ಸಮಾಜದ ಧ್ವನಿಯಾಗಿದ್ದೀರಿ, ಪ್ರಶ್ನೆ ಮಾಡ್ತೀರಿ, ಹೋರಾಟ ಮಾಡ್ತೀರಿ, ನ್ಯಾಯ ಸಿಗೋವರೆಗೂ ಬಿಡೋದಿಲ್ಲ. ಅಂದರೆ ಏನು ಸರ್ ಪ್ರೇರಣೆ ಆಯಿತು ನಿಮಗೆ? ನಾನು ಹಲವಾರು ಬಾರಿ ಈ ಅಸ್ಪೃಶ್ಯತೆ ಮತ್ತು ಅಸಮಾನತೆ ನಾನು ಸ್ವತಃನೇ ಅನುಭವಿಸಿದ್ದೀನಿ. ನನ್ನ ಹುಟ್ಟೂರು ಈಗ ಸದ್ಯ ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದರ್ಶನಾಪುರ ಅಂತಕ್ಕಂಥ ಊರು. ಆ ಊರಿನಲ್ಲಿ ನಮ್ಮ ತಾತನ ಜೊತೆಲೇ ಹೋಗ್ತಾ ಇದ್ದೆ. ಅಲ್ಲಿ ಚಹಾ ಹೋಟೆಲ್ನಲ್ಲಿ ಕಪ್ಪು ಬಸ್ಸುಗಳು ಮೇಲಿದ್ದವು, ಅದನ್ನು ತೊಳ್ಕೊಂಡು ಕುಡಿಬೇಕಾಗ್ತಿತ್ತು. ಸೊ ಆಗ ತಾತ ಈ ಕಪ್ಪುಗಳು ಬೇಡ, ಬೇರೆ ಕಪ್ಪಲ್ಲಿ ಅಲ್ಲೇನಿದ್ದಾವೆ ಅದನ್ನು ಕೊಡು ಅಂತೇಳಿ ಪ್ರಶ್ನೆ ಮಾಡ್ತಿದ್ದೆ. ಜೊತೆಗೆ 2 ಕಿಲೋಮೀಟರ್ ದೂರ ಹೋಗಿ ಹಳ್ಳದಲ್ಲಿ ನೀರು ತುಂಬ್ಕೊಂಡ್ಬರ್ಬೇಕಾಗ್ತಿತ್ತು ಪ್ರತ್ಯೇಕವಾಗಿ. ನಾವು ಸವರ್ಣೀಯರ ಓಣಿಯಲ್ಲಿರ್ತಕ್ಕಂಥ ನಲ್ಲು ಮುಟ್ಟಿ ನೀರು ತರಂಗಿರಲಿಲ್ಲ. ಆಗ ನಾನು ಏನೋ ಒಂದು ಜಿದ್ದಿಯಿಂದ 2 ಪ್ಲಾಸ್ಟಿಕ್ ಕೊಡಗಳನ್ನು ಎತ್ಕೊಂಡು ಹೋಗಿ ಆ ನಲ್ಲು ಮುಟ್ಟಿ ನೀರು ತೊಗೊಂಡು ಬಂದದಕ್ಕೆ ಹೊಡೆದ್ಬಿಟ್ರು ನನ್ನ. ಸೊ ಏನು ಮಾಡ್ಬೇಕಪ್ಪ, ಇಂಥ ಒಂದು ಅಸಮಾನತೆ ಇದೆ ಅಂತೇಳಿ ಅದು ಒಂದು ನನಗೆ ಅನುಭವ ಆಯಿತು ಬಾಲ್ಯದಲ್ಲಿ. ಆಮೇಲೆ ನಾನು 6ನೇ ತರಗತಿ ಓದಬೇಕಾದ್ರೆ ಎಲ್ಲ ಸವರ್ಣೀಯ ಹುಡುಗರನ್ನು ಒಂದು ರೂಮಲ್ಲಿ ಕೂಡಿಸ್ಬಿಟ್ಟು ಡೆಸ್ಕ್ ಮೇಲೆ ಕೂಡಿಸಿ ಪಾಠ ಮಾಡ್ತಾಯಿದ್ರು. ನಮ್ಮ ಪ್ರತ್ಯೇಕ SC ಜನಾಂಗದ ಹುಡುಗರನ್ನ ಒಂದು ಮರದ ಕೆಳಗಡೆ ಕೂಡಿಸಿ ಪಾಠ ಮಾಡ್ತಾಯಿದ್ರು. ಇದು ಒಂದು ಅಸಮಾನತೆ ಇದೆ ಅಂತೇಳಿ ನಾವೇ ಒಂದು ಗುಂಪು ಕಟ್ಕೊಂಡು 6ನೇ ತರಗತಿ ಇದ್ದಾಗನೇ ಮುಖ್ಯೋಪಾಧ್ಯಾಯರ ವಿರುದ್ಧ ಹೋರಾಟ ಮಾಡಿದ್ದೀವಿ. 10 ದಿನಗಳವರೆಗೆ ಶಾಲೆಗೆ ಬಹಿಷ್ಕಾರ ಹಾಕಿದ್ದೀವಿ. ಮತ್ತೆ ಕರೆದು ನಮಗೆ ಅವಾಗೆಲ್ಲ ಈಚಲ್ ಜಬರಿಯಿಂದ ಹೊಡೆದು ಮಾಡಿ ಮತ್ತೆ ರೂಮ್ಗಳು ಮಂಜೂರು ಮಾಡಿದರು. ಅವಾಗೆಲ್ಲ ನಾವು ಅಲ್ಲಿ ಕೂತ್ಕೊಂಡು ಪಾಠ ಕೇಳಬೇಕಾದಂಥ ಪರಿಸ್ಥಿತಿ ಬಂತು. ಆ ಈಚಲ ಜಬರಿ ಹೊಡೆತಕ್ಕೆ 6 ಜನ ನನ್ನ ಸ್ನೇಹಿತರು ಸ್ಕೂಲೇ ಬಿಟ್ಬಿಟ್ರು, ಎದುರುಬಿಟ್ಟು. ಇಂಥ ಒಂದು ವ್ಯವಸ್ಥೆ. ಅದಾದ ನಂತರ ದಿನಗಳಲ್ಲಿ ನಾನು ಅಂತರ್ಜಾತಿ ವಿವಾಹದೆ. ಅದು ಆ ಸಮಯದಲ್ಲಿ ನನಗೆ ಕೊಲೆ ಮಾಡ್ಬೇಕಂತೇಳಿ ಭಾಳ ಪ್ರಯತ್ನ ಮಾಡಿದರು. ಸೊ ಹೀಗಾಗಿ ನಾನು ನನ್ನ ಹೆಂಡತಿ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾ ಇದ್ದೀವಿ. ಊರೇ ಬಿಡಬೇಕಾಯ್ತು. ಅವಾಗ ಫೋನ್ ಇರಲಿಲ್ಲ, ಮೊಬೈಲ್ಗಳು ಇರಲಿಲ್ಲ. ಯಾರೋ ಕಡೆಯಿಂದ ಕೇಳಿಕೊಂಡು
ಅಲ್ಲಿದ್ದಾರೆ ಇಲ್ಲಿದ್ದಾರೆ ಅಂದರೆ ಕೆ ಆರ್ ಪುರಮ್, ಭಟ್ರಳ್ಳಿ, ಆಮೇಲೆ ಬಸವನಪುರ, ಆಮೇಲೆ ಸಿಂಗ್ಸಂದ್ರ, ಈ ಕಡೆ ಎಲ್ಲ ನಾವು ಬೇರೆ ಬೇರೆ ಸ್ಥಳಗಳೆಲ್ಲ ಚೇಂಜ್ ಮಾಡ್ಕೊಂಡು ವಾಸ ಮಾಡ್ತಿದ್ವಿ. ಇಲ್ಲೇ ಬೆಂಗಳೂರಲ್ಲೇ ನನ್ನ ಮಗಳು ಹುಟ್ಟಿತು. ಆಮೇಲೆ ಬನಶಂಕರ್ ಕಡೆ ಹೋದ್ವಿ, ಪ್ರಗತಿಪುರಲ್ಲಿ. ಆಮೇಲೆ ಮತ್ತೆ 1 ವರ್ಷ ಆದ ನಂತರ ಗುಲ್ಬರ್ಗ ಸೇರಿದ್ವಿ. ಕೂಲಿ ಕೆಲಸ ಮಾಡ್ಕೊಂಡು 500 ರೂಪಾಯಿಗೆ ನಾವು ಕೂಲಿ ಕೆಲಸ ಮಾಡ್ಕೊಂಡಿದ್ದೀವಿ. ಇದು ಜಾತಿ ವ್ಯವಸ್ಥೆ ಸಲುವಾಗಿ. ಸೊ ಅದಾದ ನಂತರ ದಿನಗಳಲ್ಲಿ ನಾನೇ ಸ್ವತಃ ಕಷ್ಟ ಅನುಭವಿಸಿದ್ದೀನಿ. ಅನೇಕ ಜನರು ಕಷ್ಟ ನೋಡ್ತಾ ಇದ್ದೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಷ್ಟು ಹೋರಾಟ ಮಾಡಿರಬೇಕು, ಅವರು ಜೀವನದಲ್ಲಿ ಕಷ್ಟಪಟ್ಟಿದಾರಲ್ಲ, ಅದೇ ಪರಿಸ್ಥಿತಿ ನಮಗೂ ಈ ಶತಮಾನದಲ್ಲಿ ಬರ್ತಾ ಇದೆಯಲ್ಲ. ನಾವು ಬಡವರ ಬಗ್ಗೆ ಹೋರಾಟ ಮಾಡಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಆ ಸಂದರ್ಭದಲ್ಲಿ ಪ್ರೇರಣೆ. ಹಕ್ಕುಗಳಿಗಾಗಿ ಹೆಂಗೆ ಹೋರಾಟ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಈ ಘಟನೆಗಳು ನಿಮ್ಮ ಬದುಕಲ್ಲಿ ಪ್ರೇರಣೆ ಆಯಿತು ಅನ್ನೋದಾದ್ರೆ ಸರ್, ನಿಮ್ಮ ಬಾಲ್ಯವನ್ನು ತಿಳ್ಕೊಳ್ಳೋ ಕುತೂಹಲ ಹೇಗಿತ್ತು? ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ವಿದ್ಯಾಭ್ಯಾಸ, ನಿಮ್ಮ ಕುಟುಂಬ ಹೇಗಿತ್ತು? ನಮ್ಮದು ಮಧ್ಯಮ ಕುಟುಂಬ. 4 ಎತ್ತಿನ ಒಕ್ಕಲ್ತನ, ಆಮೇಲೆ ಜಮೀನು. ನಮ್ಮ ತಂದೆಯವರು ಒಕ್ಕಲ್ತನ ಮಾಡೋರು, ನಮ್ಮ ಅಜ್ಜ ಅಜ್ಜಿ ಎಲ್ಲ ಒಕ್ಕಲ್ತನ ಮಾಡೋರು. ಒಳ್ಳೆ ಕುಟುಂಬ ನಮ್ಮದು. ನಮ್ಮ ಶಾಪುರ ತಾಲೂಕು ಗೋಗಿ ಗ್ರಾಮದಲ್ಲೇ 1ನೇ ತರಗತಿಯಿಂದ 10ನೇ ತರಗತಿವರೆಗೂ ನಾನು ಓದಿದ್ದೆ. ನಮ್ಮ ಊರಲ್ಲಿ ಯಾವುದೂ ಜಾತಿ ಇರಲಿಲ್ಲ. ಎಲ್ಲ ಶಿಕ್ಷಕರು ಕೂಡ ನನಗೆ ಭಾಳ ಪ್ರೋತ್ಸಾಹ ಮಾಡ್ತಿದ್ರು. ನಾನು 1ನೇ ತರಗತಿ ಹಿಡ್ಕೊಂಡು 7ನೇ ತರಗತಿವರೆಗೂ ಮಾನಿಟರ್ ನಾನೇ. 8ನೇ ತರಗತಿಯಿಂದ ಹಿಡ್ಕೊಂಡು 10ನೇ ತರಗತಿ ನಾನೇ ಮಾನಿಟರ್. ನನಗೆಲ್ಲ ಚಿತ್ರಕಲೆ ಕಲಿಸ್ತಿದ್ರು. ಆಮೇಲೆ ವಿದ್ಯಾರ್ಥಿಗಳು ಕೈಬರಹದಲ್ಲಿ ಇರ್ತಕ್ಕಂಥ ಕವನ ಕಾದಂಬರಿಗಳನ್ನು ತೆಗೆದುಕೊಂಡು ನೀನೇ ಹ್ಯಾಂಡ್ ರೈಟಿಂಗಲ್ಲಿ ಬರೀರಿ ಅಂತೇಳಿ ನಾನು ಪ್ರಬಂಧಗಳನ್ನು ಎಲ್ಲ ಬರೆದು ಒಂದು ಪ್ರತಿಭಾ ಪುಸ್ತಕ ಅಂತಕ್ಕಂಥ ತಯಾರು ಮಾಡ್ತಿದ್ದೆ. ಆಶುಭಾಷಣ ಮಾಡ್ತಿದ್ದೆ. ಆಮೇಲೆ ಆಟಗಳಲ್ಲಿ ಕಬಡ್ಡಿ ಆಟ ಆಡ್ತಿದ್ದೆ. ಎಲ್ಲ ಒಂದು ಒಳ್ಳೆ ರೀತಿಯಿಂದ ಹ್ಯಾಪಿ ಲೈಫ್. ಒಳ್ಳೆ ಶಿಕ್ಷಕರು ನಮಗೆ ಸಂಸ್ಕೃತ ಕಲಿಸ್ಕೊಟ್ರು, ಆಮೇಲೆ ಕನ್ನಡ ಸರಿಯಾಗಿ ಕಲಿಸ್ಕೊಟ್ರು, ಇಂಗ್ಲೀಷ್ ಸರಿಯಾಗಿ ಕಲಿಸ್ಕೊಟ್ರು. ಒಳ್ಳೆ ಶಿಕ್ಷಕರು, ಒಳ್ಳೆ ಬಾಲ್ಯತನ ನಂದು. ಆಮೇಲೆ ಶಾಲೆ ಬಿಟ್ಟ ತಕ್ಷಣ ನಾನು ಹೊಲಕ್ಕೆ ಹೋಗಿ ಹೊಲದಲ್ಲಿದ್ದು ಬೆಳಗ್ಗೆ ದನಕರುಗಳಿಗೆ ಮೇವು ಅದೆಲ್ಲ ತೊಗೊಂಬಂದು ಹಾಕಿ ಮತ್ತೆ ಸ್ನಾನ ಮಾಡ್ಕೊಂಡು ಸ್ಕೂಲಿಗೆ ಹೋಗೋನು. ನನ್ನ ಬಾಲ್ಯ ಜೀವನ ಬಹಳ ತುಂಬಾ ತೃಪ್ತಿದಾಯಕವಾಗಿತ್ತು. ಯಾವುದೇ ಕಷ್ಟ ಅನುಭವಿಸಿಲ್ಲ ನಾವು. ಖಂಡಿತ ಸರ್. ಅಂದ್ರೆ ಆರ್ಥಿಕವಾಗಿ ಒಂದು ಮಟ್ಟದ ಸಬಲತೆ, ಸಂತುಷ್ಟವಾದಂತಹ ಜೀವನ ಇದ್ರೂ ಕೂಡ ಸಮಾಜ ಅಂತ ಬಂದಾಗ ಆ ಏರಿಳಿತಗಳನ್ನ ಗಮನಿಸಿದಾಗ ಕಿಚ್ಚು ಹತ್ತುತ್ತಿತ್ತ? ಯಾವ ತರ ಹಂಗಾದ್ರೆ ಹೋರಾಟವನ್ನ ಹಂತ ಹಂತವಾಗಿ ಮಾಡ್ಕೊಂಡ್ ಬಂದ್ರಿ? ಈಗ ಒಂದು ಕಡೆ ಅಸ್ಪೃಶ್ಯತೆ ಆಚರಣೆ ಆಗ್ತದೆ. ಅದೇ ಒಂದು ದೊಡ್ಡ ಇಶ್ಯೂ ಮಾಡಿಬಿಟ್ಟು ಊರನ್ನೇ ಬಿಡಿಸ್ಬಿಡ್ತಾರೆ. ಅಂದರೆ ಅವರು ಮನೆಗಳಿಗೆ ಬೆಂಕಿ ಹಚ್ತಾರೆ, ಕುರಿಗಳು ಕದ್ಕೊಂಡು ಹೋಗ್ತಾರೆ, ಮಹಿಳೆಯರಿಗೆ ರೇಪ್ ಮಾಡಿ ಬಾವಿಯಲ್ಲಿ ಬಿಸಾಕಿ ಸಾಯಿಸ್ತಾರೆ. ಇಂಥದನ್ನೆಲ್ಲ ನೋಡಿದ ತಕ್ಷಣ ನನಗೆ ಭಾಳ ಭಯಂಕರ. ಏನು ಸಿನಿಮಾಗಳು ಮಾಡ್ತಾರಲ್ಲ ಅದು ಆರ್ಟಿಫಿಷಿಯಲ್ ಆಗಿರ್ಬೋದು, ಬಟ್ ನಾನು ವಾಸ್ತವ ನೋಡಿ ನಾನು ಇವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ, ಪುನರ್ವಸತಿ ಕಲ್ಪಿಸ್ಕೊಡ್ಬೇಕಲ್ಲ ಅಂತಕ್ಕಂಥದ್ದು ನನ್ನ ತಲೆಯಲ್ಲಿ ಬಂದಾಗ ನಾನು ಅದನ್ನ ಇಶ್ಯೂ ತಗೊಂಡು ಕೋರ್ಟಲ್ಲಿ ಏನೇನಿದೆ ಪೇಪರ್ಸ್ ಎಲ್ಲ ತಗೊಂಡು ಅವರಿಗೆ ಪರಿಹಾರ ಕೊಡಿಸೋದಾಗಲಿ ಆ ಜನಾಂಗಕ್ಕೆ, ಆಮೇಲೆ ಅವ್ರಿಗೆ ನ್ಯಾಯ ಕೊಡಿಸೋದಾಗಲಿ, ಪುನರ್ವಸತಿ ಕೊಡಿಸೋದಾಗಲಿ ತುಂಬ ಹೋರಾಟ ಮಾಡಿದೆ. ಆದರೆ ಈಗಿನ ವ್ಯವಸ್ಥೆಯಲ್ಲಿ ಆಡಳಿತ ವ್ಯವಸ್ಥೆ ಸರಿ ಇಲ್ಲ. ಸೊ ಹೀಗಾಗಿ ನಾನು ಮತ್ತೆ ಹೈಕೋರ್ಟಿಗೆ ಫೈಲ್ ಮಾಡಿದೆ. ಹೈಕೋರ್ಟಿಗೆ ಫೈಲ್ ಮಾಡಿದ ನಂತರ ಅದಕ್ಕೂ DC ಅವರು ಒಪ್ಪಲಿಲ್ಲ. ಸೊ ಮತ್ತೆ ನಾನು ಕಂಟೆಂಪ್ಟ್ ಹಾಕಿ ನ್ಯಾಯ ಕೊಡಿಸ್ಲಿಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಆಮೇಲೆ ರಾಜ್ಯದಲ್ಲಿ ಸುಮಾರು ಬ್ಯಾಕ್ಲಾಗ್ ಹುದ್ದೆಗಳು ಭರ್ತಿ ಮಾಡಬೇಕಂತಕ್ಕಂಥದ್ದು ನಮ್ಮ SC/ST ಜನ ನಿರುದ್ಯೋಗಿ ಇಂಜಿನಿಯರ್ಗಳು ಹೋರಾಟಕ್ಕೆ ನಾನು ಪ್ರೇರಣೆಯಾಗಿ 6 ದಿನ ಉಪವಾಸ ಸತ್ಯಾಗ್ರಹ ಮಾಡಿದೆ. ಆಮೇಲೆ ದಿನಗೂಲಿ ನೌಕರರು ಹೋರಾಟ ಸಲುವಾಗಿ ಕಾಯಂ ಮಾಡ್ಬೇಕಂತೇಳಿ 6 ದಿನ ಉಪವಾಸ ಸತ್ಯಾಗ್ರಹ ಮಾಡಿದೆ. ಆಮೇಲೆ ಪೌರ ಕಾರ್ಮಿಕರ ಒಂದು ಕಾಯಮಾತಿ ಸಲುವಾಗಿ 6 ದಿನ ಉಪವಾಸ ಸತ್ಯಾಗ್ರಹ ಮಾಡಿದೆ. ಕೆಲವೊಂದು ವಿಚಾರದಲ್ಲಿ ಕಲಬುರಗಿ ಬಂದ್ ಮಾಡಿದ್ದೀನಿ. ಹೈಕೋರ್ಟ್ ಪೀಠ ಕಲಬುರಗಿಯಲ್ಲಿ ಆಗಬೇಕು ಅಂತೇಳಿ ಕಲಬುರಗಿ ಬಂದ್ ಮಾಡಿದ್ದೀನಿ. ಆಮೇಲೆ SC/ST ನೌಕರಿಗೆ ಹಿಂಬಡ್ತಿ ಆದಾಗೂ ಕಲಬುರಗಿ ಬಂದ್ ಮಾಡಿದ್ದೀನಿ. ನಾ ಎಲ್ಲ ಸಹೋದ್ಯೋಗಿಗಳು ಒಳ್ಳೆ ರೀತಿಯಿಂದ ನಮ್ಮ ಸಹಕಾರ ನೀಡಿದ್ರು. ಹೈಕೋರ್ಟ್ ಪೀಠ ಸಂದರ್ಭದಲ್ಲಿ ಎಲ್ಲ ನ್ಯಾಯವಾದಿಗಳ ಸಂಘದವರು, ಆಮೇಲೆ ಅಡತ್ ಮಾಲಕರು, ಆಮೇಲೆ KSRTCನವರು, ಆಟೋ ಚಾಲಕರು ತುಂಬ ಒಳ್ಳೆ ರೀತಿಯಿಂದ ಬೆಂಬಲ ದೊರೆತು ಭಾಳ ಅಂದಿನ ಸಂದರ್ಭದಲ್ಲಿ ನನಗೆ ಒಳ್ಳೆ ಯಶಸ್ಸು ದೊರೆತು ಈಗ ಕಲಬುರಗಿಯಲ್ಲಿ ಒಂದು ಹೈಕೋರ್ಟ್ ಪೀಠ ಆಗಿದೆ. ಖಂಡಿತ ಸರ್. ನೀವು ನಿಮ್ಮ ಬದುಕನ್ನು ಕಟ್ಕೊಳ್ಳೋದಕ್ಕೆ ಏನು ಮಾಡ್ತಾ ಹೋದ್ರಿ ಅಂತ? ನಾನು ದಿನನಿತ್ಯ ಜನರ ಚಿಂತೆ, ಏನು ಇಷ್ಟು ಸಮಸ್ಯೆ ಬರ್ತಾ ಇದೆಯಲ್ಲ ಅಂತೇಳಿ ಜನರ ಚಿಂತನೆ ಮಾಡ್ತಾ ನನ್ನ ಮಕ್ಕಳಿಗೆ ಹಂಗೆ ಸ್ಕೂಲ್ ಓದಿಸ್ತಾ ಇದ್ದೆ.
ಕನ್ನಡ ಮೀಡಿಯಂ ಹ್ಮ್ ಒಂದು ಯಾವುದೋ ಒಂದು SC/STದು ಒಂದು ಸಣ್ಣ ಸ್ಕೂಲಲ್ಲಿ 1 to 10th ಪಾಸ್ ಆದರು, 1ನೇ ತರಗತಿಯಿಂದ 10ನೇ ತರಗತಿ ಪಾಸ್ ಆದರು, PUC ಪಾಸ್ ಆದರು. ಒಬ್ಬಳು ಮಗಳು MTech ಮುಗಿಸಿದಳು, ಇಂಜಿನಿಯರ್ ಆದಳು. ಒಬ್ಬ ಮಗಳು MSc ಅಗ್ರಿ ಪಾಸ್ ಆಗಿ ಅಗ್ರಿಕಲ್ಚರ್ ಆಫೀಸರ್ ಆದಳು. ಒಬ್ಬ ಮಗ BDS ಮುಗಿಸಿ MDS ಮಾಡ್ತಾ ಇದ್ದಾನೆ. ಈ ಸಂಸಾರದ ತಾಪತ್ರೆ ಜೊತೆಗೆ ನಮ್ಮ ಶಿಕ್ಷಣ ಕುಂಠಿತಗೊಂಡಿತು, ನನ್ನ ಹೆಂಡತಿ ಶಿಕ್ಷಣ ಕುಂಠಿತಗೊಂಡಿತು. ಆದರೂ ನಮ್ಮ ಮಕ್ಕಳಿಗೆ ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಅನ್ನೋ ಒಂದು ನಿರ್ಧಾರದಿಂದ ನಾನು ಮಕ್ಕಳಿಗೆಲ್ಲ ಸರಿಯಾಗಿ ಓದಿಸಿ ಅವ್ರವ್ರ ಕಾಲ ಮೇಲೆ ನಿಲ್ಲಂಗೆ ನಾನು ಮಾಡಿದ್ದೀನಿ ಮೇಡಮ್. ಅದಕ್ಕೆ ನಾನು ಭಾಳ ಜೀವನದಲ್ಲಿ ತೃಪ್ತಿ ತರ್ತಕ್ಕಂಥದ್ದು ಇದೆ. ಏನಾದರೂ ಗಳಿಸ್ಬೇಕು ಅಂತಂದರೆ ಮಕ್ಕಳು ಗಳಿಸ್ಬೇಕು, ಒಳ್ಳೆ ಶಿಕ್ಷಣಕ್ಕೆ ಕೊಡಬೇಕು ಅನ್ನೋದು ಇದೆಯಲ್ಲ, ಅದು ನನಗೆ ತೃಪ್ತಿ ತಂದಿದೆ. ಖಂಡಿತ ಸರ್. 35 ವರ್ಷಗಳ ಈ ಬದುಕಲ್ಲಿ ಸರ್ ಸಮಾಜ ಸೇವೆಯನ್ನು ನಿರಂತರವಾಗಿ ನೀವು ಮಾಡ್ಕೊಂಡು ಬಂದಿದ್ದೀರಿ. ಒಂದು 4 ಘಟನೆಗಳನ್ನು ನೆನಪು ಮಾಡ್ಕೋಬೋದಾ ಈ ಸಂದರ್ಭದಲ್ಲಿ? ಈಗ ನನ್ನ ಒಂದು ರಾಜಕೀಯ ಜೀವನ, ಸಾಮಾಜಿಕ ಜೀವನ, ಒಂದು ಆರ್ಥಿಕ ಜೀವನ, ಒಂದು ಶೈಕ್ಷಣಿಕ ಜೀವನ, ಇದರ ಬೆಳೀತಾ ಇದ್ದನಲ್ಲ. ನಾನು 2 ಬಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದ್ದೀನಿ. ಆಮೇಲೆ 1 ಬಾರಿ ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದೀನಿ. ಅಂದರೆ ಬೆಳಿಬಾರ್ದು ಅಂತಕ್ಕಂಥದ್ದು ಎಲ್ಲ ಕಡೆ ಇದೆ. ನಮ್ಮವರೇ ನಮಗೆ ಸುಮ್ಮನೆ ಯಾವುದೋ ಒಂದು ಸುಳ್ಳು ಕೇಸ್ ಹಾಕಿ ನಮಗೆ ಜೈಲಿಗೆ ಕಳಿಸಿದ್ರು. ಜೈಲಿಂದ ಬಂದಿವಿ. ಎಲ್ಲ ಯಶಸ್ವಿ ಜೀವನ, ಯಾವುದಕ್ಕೂ ಎದುರ್ಲಾರ್ದೇನೆ ಮುಂದೆ ಹೋಗ್ಬೇಕಂತಕ್ಕಂಥದ್ದು ಒಂದು ನಮ್ಮ ಛಲ. ಅನೇಕ ಕಷ್ಟಗಳನ್ನು ಅನುಭವಿಸಿದ್ವಿ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಒಳ್ಳೆಯ ರೀತಿಯಿಂದ ಸಹಕಾರ, ಯಾವ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ರಮಾಬಾಯಿ ಅವರು, ಸವಿತಾ ಅಂಬೇಡ್ಕರ್ ಅವರು ಬೆಂಬಲಾರ್ಥವಾಗಿ ನಿಂತು ಎಲ್ಲ ಕೆಲಸಗಳಲ್ಲಿ ಸಹಕಾರ ಮಾಡ್ತಿದ್ರು. ಆ ಥರ ನಮ್ಮ ಹೆಂಡತಿಯವರು ಕೂಡ ಭಾಳಷ್ಟು ಒಳ್ಳೆಯ ರೀತಿಯಿಂದ ಸಹಕಾರ ಮಾಡಿದರು. ಅವರು ಮನೆತನದವರಿಗೆ 10 ವರ್ಷಗಳ ಕಾಲ ಬಹಿಷ್ಕಾರ ಹಾಕಿದ್ರು. ಅವರ ತಂದೆ ತಾಯಿದವ್ರು ತೀರ್ಕೊಂಡ್ರು, ಹೇಳಿರಲಿಲ್ಲ ಅವರಿಗೆ. ಆಮೇಲೆ ಅವರು ಯಾರು ಬಂಧು ಬಳಗ ಬರಲ್ಲ, ಯಾರೂ ಕರೆಯಲ್ಲ ಅವರಿಗೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನನ್ನ ಗಂಡನ ಒಂದು ಬಂಧು ಬಳಗ ಸರ್ವಸ್ವ ಅಂತೇಳಿ ನನ್ನ ಹೆಂಡತಿಯವರು ನಿಂತರು. ಕೆಲವೊಂದು ಘಟನೆಗಳು ನನಗೆ ಭಾಳ ನೋವು ಉಂಟು ಮಾಡ್ತಕ್ಕಂಥ ಘಟನೆಗಳು. ಈ ರೀತಿ ಆಗಬಾರ್ದಾಗಿತ್ತು ಅಂತಕ್ಕಂಥ. ಸಾಮಾಜಿಕ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡ ಸಂದರ್ಭದ ಸರ್ ಎಷ್ಟೋ ಜನ ನಿಮ್ಮಿಂದ ಉಪಕಾರ ಆಯಿತು, ನೀವು ನಮ್ಮ ಧ್ವನಿಯಾಗಿ ಕೆಲಸ ಮಾಡಿದ್ದೀರಿ, ಈ ಥರದ ಅಭಿಪ್ರಾಯಗಳನ್ನು ಹಂಚ್ಕೊಂಡಿರ್ತಾರೆ. ಆ ಘಟನೆಗಳನ್ನು ಹೇಳ್ಬೋದಾ? ಭಾಳಷ್ಟು ಘಟನೆಗಳು ಮೇಡಮ್. ಜಮೀನು ವಿಷಯ ಆಗಿರ್ಬೋದು, ಉದ್ಯೋಗ ಸಮಸ್ಯೆ ಆಗಿರ್ಬೋದು, ಆಮೇಲೆ ದೌರ್ಜನ್ಯ ಸಮಸ್ಯೆಗಳಾಗಿರ್ಬೋದು, ಆಮೇಲೆ ಮನೆಗಳು ನಿರಾಶ್ರಿತರ ಮನೆಗಳ ಸಮಸ್ಯೆ ಆಗಿರ್ಬೋದು. ಅಂಥವ್ರಿಗೆಲ್ಲ ಭಾಳ ಉಪಕಾರ ಮಾಡಿ ಸಮಸ್ಯೆ ಬಗೆಹರಿಸಿದ್ದೀನಿ. ನಮ್ಮ ಒಂದು ಏನು ಹುಟ್ಟುಹಬ್ಬದ ದಿನ ಬಂದು ಅವರೆಲ್ಲ ಮಾತುಗಳನ್ನ ಆಡಿ ನಮಗೆ ಶುಭ ಹಾರೈಸಿ ಹೋಗ್ತಾರಲ್ಲ, ಅದು ನನಗದು ಸಾರ್ಥಕ ಜೀವನ ಅಂತೇಳಿ ನಾನು ಈ ಒಂದು ನನ್ನ ಎಲ್ಲ ಸೇವೆ ನೋಡಿ ಕರ್ನಾಟಕ ಸರ್ಕಾರ ನನಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಯನ್ನು 2012ರಲ್ಲಿ ನೀಡಿತು. ಮತ್ತು ಅದರಂತೆ ಅನೇಕ ಸಂಘ ಸಂಸ್ಥೆಗಳು, ಇವತ್ತು ನೌಕರ ಸಂಘದ ಅವರು ಅನ್ವರ್ಥ ಸಾಧಕ ಪ್ರಶಸ್ತಿ ಕೊಟ್ಟರು. ಆಮೇಲೆ ಯುವ ಹೋರಾಟಗಾರರು ಅಂತೇಳಿ ಮನುಕುಲ ಕಲ್ಯಾಣ ಟ್ರಸ್ಟು ಮತ್ತು ಮಾತೋಶ್ರೀ ಚಾಂಬಾಳ ಅವರ ಒಂದು ಟ್ರಸ್ಟ್ನವರು, ಬೇರೆ ಬೇರೆಯವರು ಭಾಳಷ್ಟು ನನಗೆ ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಆ ಪ್ರಶಸ್ತಿಗಳು ನನಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿಕ್ಕೆ ಪ್ರೋತ್ಸಾಹ ನೀಡಿದ್ದಾವೆ. ಜವಾಬ್ದಾರಿ ಜಾಸ್ತಿ ಮಾಡುತ್ತದೆ, ಜವಾಬ್ದಾರಿ ಹೆಚ್ಚಿಗೆ ಮಾಡಿದ್ದಾವೆ. ಪ್ರಶಸ್ತಿ ತಗೊಂಡು ಸುಮ್ಮನೆ ಕೊಡಕ್ಕಾಗಲ್ಲ. ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರಶಸ್ತಿಯನ್ನ ನಾನು ಅಂದಿನ ಮುಖ್ಯಮಂತ್ರಿ ಸದಾನಂದ ಗೌಡರು ಕೊಡುವಾಗ, ಏನಪ್ಪ ನೀನು 42 ವರ್ಷದಲ್ಲೇ ಅಂಬೇಡ್ಕರ್ ಪ್ರಶಸ್ತಿ ತಗೊಂಡಿದೆ, ನಿನ್ನ ಹೋರಾಟ ಶ್ಲಾಘನೀಯನ, ನಿನ್ನ ಹೋರಾಟ ಇಷ್ಟಕ್ಕೆ ಮುಗಿಸ್ಲಿಕ್ಕಲ್ಲ, ಇನ್ನೂ ಹೆಚ್ಚಿನ ಜವಾಬ್ದಾರಿ ಇದೆ ಅಂತೇಳಿ ನನ್ನ ಹೆಗಲ ಮೇಲೆ ಕೈ ಹಾಕಿ ಅವರು ನನಗೆ ಹೇಳಿದ್ದುಂಟು. ಹಾಗಾದ್ರೆ ಹೇಳಿ ಸರ್, ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಸಂವಿಧಾನ ಸಮಾಜಕ್ಕೆ ಯಾಕೆ ಬೇಕು? ನಿಮ್ಮ ಮಾತುಗಳಲ್ಲಿ ಹೇಳೋದಾದ್ರೆ, ಸಂವಿಧಾನ ಇರಲಿಲ್ಲ ಅಂತಂದ್ರೆ ನಮ್ಮ ಸಮಾಜನೇ ಇರಲ್ಲ. ಸಂವಿಧಾನದ ಅಡಿಯಲ್ಲಿ ಆಳ್ತಕ್ಕಂಥ ಸರ್ಕಾರಗಳು, ಪಕ್ಷಗಳು ಸರಿಯಾದ ರೀತಿಯಲ್ಲಿ ಇದು ಮಾಡ್ತಾ ಇಲ್ಲ. ಇನ್ನು ಸಂವಿಧಾನ ಅಂತಕ್ಕಂಥದ್ದು ನೀವು 1 ನಿಮಿಷ 2 ನಿಮಿಷ ಸಂವಿಧಾನ ಇಲ್ಲಾಂದ್ರೆ ನಾವು ಬದುಕಲಿಕ್ಕೆ ಆಗಲ್ಲ. ಹಿಂದಿನ ಸ್ಥಿತಿಗೆ ಹೋಗಿರ್ತೇವೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಇದೇನು ವರ್ಣಾಶ್ರಮ ಇದೆ, ಈ ಚತುರ್ವರ್ಣ ಪದ್ಧತಿಯಲ್ಲಿ ಹೋಗ್ಬಿಡ್ತೀವಿ. ಹಿಂದಕ್ಕೆ ಎಲ್ಲ ನಮ್ಮ ಪರಿಸ್ಥಿತಿ ಹೆಂಗಿತ್ತು, ಮಧ್ಯಾಹ್ನದಲ್ಲಿ ಬರಬೇಕು, ನಮ್ಮ ನೆರಳು ಬೇರೆಯವ್ರ ಮೇಲೆ ಬೀಳಬಾರ್ದು, ಮಡಿಕೆ ಕಟ್ಕೊಂಡು ಬರಬೇಕು, ಉಗುಳ್ಬೇಕಾದ್ರೆ ಅದರಲ್ಲಿ ಉಳ್ಗಬೇಕು, ನಾವು ನಡೆದ ಜಾಗದ ಹೆಜ್ಜೆಗಳು ಮಾಸ್ಬೇಕಂತಂದ್ರೆ ಪರಕೆ ಹಿಂದೆ ಕಟ್ಕೊಂಡು ಬರಬೇಕು. ಇಂಥ ಒಂದು ಪರಿಸ್ಥಿತಿ ಅಲ್ಲ, ಆ ಪರಿಸ್ಥಿತಿಗೆ ಹೋಗ್ತೀವಿ ನಾವು ಸಂವಿಧಾನ ಇಲ್ಲ ಅಂತಂದ್ರೆ. ಸಂವಿಧಾನ
ಭಾಳ ಇದು ನಮ್ಮ ಎಲ್ಲ ಧರ್ಮ ಗ್ರಂಥಗಳಲ್ಲಿ ಈ ಸಂವಿಧಾನ ಗ್ರಂಥ ಏನಿದೆಯಲ್ಲ ಇದು ಭಾಳ ಶ್ರೇಷ್ಠವಾದ ಗ್ರಂಥ, ಎಲ್ಲ ಧರ್ಮಕ್ಕೂ ಅನ್ವಯವಾಗ್ತದೆ. ಹಲವಾರು ಹೋರಾಟಗಳಲ್ಲಿ ನೀವು ನಿರಂತರವಾಗಿ ಭಾಗಿಯಾಗ್ತೀರಿ, ಉಪವಾಸವನ್ನೇ ಕೂತ್ಕೊಳ್ಬೇಕಾಗತ್ತೆ, ಅಂತಹ ಸನ್ನಿವೇಶಗಳನ್ನು ನೀವು ಎದುರಿಸ್ತೀರಿ. ಆ ದಿನಗಳನ್ನು ನೆನಪು ಮಾಡ್ಕೋಬೋದಾ ಸರ್? ನಾನು ಉಪವಾಸ ಸತ್ಯಾಗ್ರಹ ಕುಂತಾಗ ಸುಮಾರು ಜನ ಸೇರ್ತಾ ಇದ್ರು. ಆ ಸಂದರ್ಭ ಒಂದು ಉಪವಾಸ ಸತ್ಯಾಗ್ರಹ ನೋಡಿಬಿಟ್ಟು ಕುಮಾರಣ್ಣನವರೇ ಮುಖ್ಯಮಂತ್ರಿ ಇದ್ದಾಗ ಗುಲ್ಬರ್ಗ್ ಬರಬೇಕಾಯ್ತು ಅವರು. ನೋಡಿ, ಗುಲ್ಬರ್ಗ್ ಬಂದು ಜ್ಯೂಸ್ ಅದು ಕುಡಿಸಿ ಆಮೇಲೆ ಬೆಂಗಳೂರಿಗೆ ಕರೆಸಿದ್ರು, ವಿಧಾನಸೌಧದಲ್ಲಿ ಮೀಟಿಂಗ್ ಆಯ್ತು. ಆಮೇಲೆ ಇನ್ನೊಂದ್ಸಲ ಉಪವಾಸ ಸತ್ಯಾಗ್ರಹ ಕುಂತಾಗ ನನ್ನ ಆರೋಗ್ಯದಲ್ಲಿ ಏರ್ಪೇರ್ ಆಗಿಬಿಟ್ಟಿತ್ತು, ICU-ನಲ್ಲಿದ್ದೆ. ಆಮೇಲೆ ನನಗೆಲ್ಲ ಅನಾರೋಗ್ಯದಿಂದ ಪ್ಯಾರಲೈಸ್ ಅಟ್ಯಾಕ್ ಆಯಿತು. 6 ತಿಂಗಳು ನಾನು ವಾಸಿ ಆಗಲಿಕ್ಕೆ ಟೈಮ್ ತಗೊಂತು. ಮಾತಾಡೋಕೆ ಬರ್ತಿರ್ಲಿಲ್ಲ, ಯಾರನ್ನೂ ಗುರ್ತಿಡಿಯೋಕೆ ಆಗ್ತಿರ್ಲಿಲ್ಲ. ಅಂಥ ಒಂದು ನೆನಪುಗಳಿದ್ದಾವೆ ನನಗೆ. ಭಾಳ ಕಷ್ಟದ ಜೀವನ, ಹೋರಾಟದ ಜೀವನ. ಯಾಕಪ್ಪ ಬೇಕಿತ್ತು ಇದೆಲ್ಲ, ನನಗೆ ಬೇಕಾ, ಈಗ ಒಂದು ಹಂತಕ್ಕೆ ನಾನು ಸೆಟ್ಲ್ ಆಗಿದ್ದೀನಿ, ಇನ್ಮೇಲೂ ಇದು ಬೇಕಾ, ಈ ಥರದ ಭಾವನೆಗಳು ಬರಲಿಲ್ವಾ? ಇಲ್ಲ ಮೇಡಮ್, ನನ್ನ ಭಾವನೆ ನಾನು ಸಮಾಜ ಸೇವೆ ಮಾಡ್ಬೇಕಂತನೇ ಗುರ್ಸ್ಕೊಂಡ್ಬಿಟ್ಟಿದ್ದೀನಿ. ನಾನು ಶ್ರೀಮಂತ ಆಗಿದ್ದೀನಿ, ನಾ ಬಡವ ಇದ್ದೆ, ನಾನು ಶ್ರೀಮಂತ ಆಗಿದ್ದೀನಿ, ಇದೆಲ್ಲ ಯಾಕೆ ಬೇಡ, ನಾನು ಇಷ್ಟಕ್ಕೆ ನನ್ನ ಪಾಡಿಗೆ ನಾನು ಇರ್ಬೋದು ಅಂತೇಳಿ ನಾನು ತಿಳ್ಕೊಂಡು ನಾನು ಸುಮ್ಮನೆ ಕೊಡ್ತಾ ಇಲ್ಲ. ಇನ್ನೂ ಭಾಳಷ್ಟು ದಿನದ್ದೇನೆ ಸಮಸ್ಯೆಗಳಿದೆ. ಈಗ ಒಂದು ಉದಾಹರಣೆ ತಗೊಳ್ಳಿ, ರಾಜ್ಯದಲ್ಲಿ ನಮಗೆ ಮೀಸಲಾಗಿ ಇಟ್ಟಿರ್ತಕ್ಕಂಥ SCP TSP ಹಣ ದುರುಪಯೋಗ ಮಾಡ್ಕೊತಾರಲ್ಲ, ಅದ್ರ ವಿರುದ್ಧ ನಾನೇ ಸ್ವತಃ ನಮ್ಮ ಕಾರ್ಯಕರ್ತರಿಗೆ ಕರ್ಕೊಂಡೋಗಿ ರಾಜಭವನಕ್ಕೆ ಹೋಗಿ ಗವರ್ನರ್ ಭೇಟಿ ಮಾಡಿ ದೂರು ಕೊಟ್ಟಿದ್ದೀನಿ. ಕೆಲವರು ಅನ್ಬೋದಾಗಿತ್ತು, ಏನಪ್ಪ ಇವರು ಸಣ್ಣ ವಯಸ್ಸಿನಲ್ಲಿ ಹಿಂಗೆ ಮಾಡಿ ಅಂದರೆ ನಮಗೆ ನೋವಾಗ್ತದೆ. ನಮ್ಮ ಹಕ್ಕುಗಳನ್ನು ಕಸಿತಕ್ಕಂಥದ್ದು ಕೆಲಸ ಮಾಡಿದರೆ ನಮಗೆ ನೋವಾಗ್ತದೆ. ಬಡವರಿರಲಿ ಅಥವಾ ಶ್ರೀಮಂತರಿರಲಿ, ನಮ್ಮ ಕಡೆ ಯಾರೇ ಬಂದರೂ ಕೂಡ ಅವ್ರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತಕ್ಕಂಥದ್ದು ಮನೋಭಾವನೆ ಇನ್ನೂ ಕೂಡ ನಮ್ಮಲ್ಲಿದೆ. ಅಣ್ಣ ಅನ್ಬೋದು, ಸರ್ ಅನ್ಬೋದು, ಪ್ರೀತಿಯಿಂದ ಹಲವಾರು ಥರದಲ್ಲಿ ನಿಮ್ಮನ್ನು ಕರೆದು ಮಾತಾಡಿಸಿ ನಿಮ್ಮಿಂದ ಉಪಕಾರ ಆಯಿತು, ಈ ಕೆಲಸ ಮಾಡಿಕೊಡಿ ಅಂತ ನಿರಂತರವಾಗಿ ಜನ ನಿಮ್ಮ ಹತ್ರ ಸಂಪರ್ಕದಲ್ಲಿರ್ತಾರೆ. ಇದ್ರ ಬಗ್ಗೆ ತಿಳಿಸ್ಕೊಡಿ ಸರ್. ಬರ್ತಾರೆ, ಬಡವರು ಬರ್ತಾರೆ, ಅವ್ರ ಹತ್ರ ದುಡ್ಡು ಇರಲ್ಲ, ಆಮೇಲೆ ಊಟಕ್ಕೆ ಕಾಸಿರಲ್ಲ, ಆಮೇಲೆ ಅವ್ರು ಹೋಗ್ಲಿಕ್ಕೆ ಏನೂ ವ್ಯವಸ್ಥೆ ಇರಲ್ಲ. ಅಂಥವ್ರು ಕೆಲಸಗಳನ್ನು ನಾವು ನಮ್ಮ ಹತ್ರ ಬಂದಾಗ ತಂದೆ ಅಂತಾರೆ. ಆಮೇಲೆ ಜಮೀನು ವಿಷಯ, ಮನೆ ವಿಷಯ, ಭಾಳಷ್ಟು ಸಮಸ್ಯೆಗಳು ತೊಗೊಂಡ್ಬರ್ತಾರೆ. ಆಮೇಲೆ ಅವರೆಲ್ಲ ನಮಸ್ಕಾರ ಅಂತಾರೆ. ಹೀಗೆ ಹಲವಾರು ಘಟನೆಗಳು ನಮ್ಮ ಜೀವನದಲ್ಲಿ ದಿನನಿತ್ಯ ನಡೆದು ಹೋಗ್ತಿರ್ತವೆ. ಖಂಡಿತ ಸರ್. ಇದೆಲ್ಲದರ ನಡುವೆ ಕೃತಿಗಳನ್ನು ರಚನೆ ಮಾಡುವಂಥ ಮನಸ್ಸು ಬಂದ್ಬಿಡುತ್ತೆ, ಇದ್ರ ಬಗ್ಗೆ ತಿಳಿಸಿ ಸರ್. ನಾನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳ ಒಂದು ಪ್ರಬಂಧಗಳು ಕಲೆಕ್ಟ್ ಮಾಡಿಕೊಂಡು ನಾನು ಪುಸ್ತಕ ಬರಿತಿದ್ದೀನಲ್ಲ, ಅದು ನನ್ನ ಅಭ್ಯಾಸ ಆಗಿಬಿಡ್ತು. ನನಗೆ ಗುರುಗಳು DN ಅಕ್ಕಿ ಅಂತೇಳಿ ಸಂಶೋಧಕರು ಮತ್ತು ಅವರ ಕಥೆಗಾರರು, ಅವರಿಂದ ನಾನು ಪ್ರೇರಣೆಗೆ ಒಳಪಟ್ಟಿದ್ದೆ ಅವಾಗಲೇ ಹೈಸ್ಕೂಲಲ್ಲಿದ್ದುವಾಗ. ಸೊ ನಾನು ಯಾಕೆ ಬಾಬಾ ಸಾಹೇಬ್ ಅವರು ಪಕ್ಷದಲ್ಲಿ ಇದ್ದುಕೊಂಡು ಬಾಬಾ ಸಾಹೇಬ್ ಅವರು ಚಿಂತನ ಮಂಥನಗಳನ್ನು ಮಾಡಿಕೊಂಡು ಬಾಬಾ ಸಾಹೇಬ್ ಅವ್ರ ಜೊತೆಲೆ ಇದ್ದಂಥ ಒಡನಾಡಿಗಳು ಇನ್ನೂ ಜೀವಂತ ಇದ್ದಾರಲ್ಲ. ರಾಸು ಗವೈ ಆಗಿರ್ಬೋದು, ರಾಮದಾಸ್ ಅಟೋಲೆ ಆಗಿರ್ಬೋದು, ಜೋಗೀಂದ್ರ ಕವಡೆ ಆಗಿರ್ಬೋದು, ಪ್ರಕಾಶ್ ಅಂಬೇಡ್ಕರ್ ಅವ್ರ ಮೊಮ್ಮಗ ಆಗಿರ್ಬೋದು, ಆನಂದರಾಜ್ ಅಂಬೇಡ್ಕರ್ ಆಗಿರ್ಬೋದು, ಭೀಮರಾವ್ ಅಂಬೇಡ್ಕರ್ ಅವ್ರ ಕುಟುಂಬದ ಜೊತೆಲೆ ನಾನು ಓಡಾಡ್ತಾ ಇದ್ದೀನಿ, ಇಷ್ಟು ತಿಳ್ಕೊಂಡಿದ್ದೀನಿ. ಮತ್ತೆ ಆ ಸ್ಥಳಕ್ಕೆ ಹೋಗಿ ಬರ್ತಾ ಇದ್ದೀನಿ. ನಾವು ಯಾಕೆ ಅವ್ರದ್ದು ಕೃತಿಗಳು ಬರಿಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಾನು ದೀಕ್ಷಾಭೂಮಿ ಅಂತ ಒಂದು ಪುಸ್ತಕ, ಆ ದೀಕ್ಷಾಭೂಮಿ ಅಧ್ಯಕ್ಷರೇ ರಾಸು ಗವೈ, ರಾಜ್ಯಸಭಾ ಮೆಂಬರ್ ಆಗಿದ್ರು, ಗವರ್ನರ್ ಆಗಿ ರಿಟೈರ್ಡ್ ಆದರು. ಅವ್ರಿಗೆ ಕೇಳ್ಕೊಂಡಾಗ ಅವರೊಂದು ಲೆಟ್ರ್ ಕೊಟ್ಟರು. ಆ ಲೆಟ್ರ್ ತೊಗೊಂಡು ದೀಕ್ಷಾಭೂಮಿ ನಾಗ್ಪುರಕ್ಕೆ ಹೋಗಿ ಅಲ್ಲಿ ಇರ್ತಕ್ಕಂಥ ಅವ್ರ ಸೆಕ್ರೆಟರಿ ಭೇಟಿ ಮಾಡಿ ಮತ್ತೆ ವಾಸ್ತವಾಂಶವನ್ನು ಅರಿತು ಒಂದು ದೀಕ್ಷಾಭೂಮಿ ಪುಸ್ತಕವನ್ನು ನಾನು ರಚನೆ ಮಾಡಿದಾಗ ಸೆಂಟ್ರಲ್ ಯೂನಿವರ್ಸಿಟಿ ಮಹೇಶ್ವರಯ್ಯ VC ಅವರು ಬಂದು ಅದನ್ನು ಬಿಡುಗಡೆ ಮಾಡಿದರು. ಭಾಳ ಸಂತೋಷ ಆಯಿತು. ಅದಾದ ನಂತರ ಪ್ರೊಫೆಸರ್ ಮೈಲಾರಪ್ಪ ಅಂತಕ್ಕಂಥವ್ರು ಬೆಂಗಳೂರವರು ಗುಲ್ಬರ್ಗ್ ಬಂದು ಚೈತ್ಯಭೂಮಿ ಅಂತಕ್ಕಂಥ ಇನ್ನೊಂದು ಪುಸ್ತಕವನ್ನು ಅವರು ಬಿಡುಗಡೆ ಮಾಡಿದರು. ಈಗ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ರಿಪಬ್ಲಿಕನ್ ಪಕ್ಷದಲ್ಲಿ ಇದ್ರೂ ಕೂಡ ನನಗೆ ಎಲ್ಲ ಸರ್ವ ಪಕ್ಷದವರು, ಇವತ್ತು ಕಾಂಗ್ರೆಸ್ ಆಗಿರ್ಬೋದು, BJP ಆಗಿರ್ಬೋದು, JDS ಪಕ್ಷದವರು ಎಲ್ಲರೂ ಕೂಡ ಅಭಿಮಾನದಿಂದ ನಾನು ನೋಡ್ತಾರೆ. ಏನಾದರೂ ಅದೇ ಹೋರಾಟಗಾರಪ್ಪ, ಅವ್ರಿಗೆ ನಾವು ಮರ್ಯಾದೆ ಕೊಡಬೇಕು ಅಂತೇಳಿ ಅವ್ರು ನಮಗೆ ಒಳ್ಳೆ ರೀತಿಯಿಂದ ನೋಡ್ಕೊಳ್ತಾರೆ. ಹೀಗಾಗಿ ಆ ಪುಸ್ತಕಕ್ಕೆ ಬರೆಯೋದಕ್ಕೆ ನಾನು ಪ್ರೇರಣೆ. ಖಂಡಿತ ನಿಷ್ಪಕ್ಷಪಾತವಾಗಿ ಸಮಾಜದ ಏಳಿಗೆಗಾಗಿ ದುಡಿಯುವಂತಹ, ನಿರಂತರವಾಗಿ ಅದರಲ್ಲೇ ನಿಮ್ಮನ್ನು ತೊಡಗಿಸ್ಕೊಂಡಿರುವುದರಿಂದಾಗಿ ಯಾವುದಾದ್ರೂ ಪಕ್ಷದವರ ಆಹ್ವಾನವನ್ನು ಕೊಟ್ಟಿಲ್ವಾ? ರಾಜಕೀಯವಾಗಿ ಸಕ್ರಿಯವಾಗಿ ಬನ್ನಿ, ಮುಂದುವರಿಯಿರಿ. ನಾನು
ವಿಧಾನಸಭೆ ಚುನಾವಣೆಗೆ ಹ. ಏನು ಅಂದಿನ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಕಮರುಲ್ ಇಸ್ಲಾಂ ಅವರಿದ್ದರು, ಹೌದು. ಅವ್ರ ವಿರುದ್ಧ ನಾನು ನಾಮಿನೇಷನ್ ಮಾಡಿದೆ. ಅವರು ಇಮಿಡಿಯೇಟ್ ಆಗಿ ಮನೆಗೆ ಬಂದರು. ಬಂದು ಈ नीला झंडा है, ये नीला झंडा कांग्रेस को हरा सकता है लेकिन तुम्हारा पार्टी नहीं जी सकता. ಅಂದ್ರೆ ಈ ನೀಲಿ ಧ್ವಜ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ತದೆ, ಆಮೇಲೆ ನೀವಂತರೂ ಗೆಲ್ಲಲ್ಲ, ವಾಪಸ್ ತಗೊಳ್ರಿ, ನಿಮಗೆ ಕಾರ್ಪೊರೇಟರ್ ಮಾಡ್ತೀವಿ, ಆಮೇಲೆ ಮೇಯರ್ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲ ಸರ್ ಅಂತೇಳಿ ನಾನು ಓಟ್ ಎಷ್ಟೇ ಬೀಳಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀಲಿ ಧ್ವಜ ಕಲಬುರಗಿ ತುಂಬ ಓಡಾಡಬೇಕು, ಅದು ಪಕ್ಷದ ಪ್ರಚಾರ ಆಗಬೇಕು ಅಂತೇಳಿ ನಾನು ವಾಪಸ್ ತಗೊಳ್ಳಿಲ್ಲ. ಅವ್ರು ಸೋತರು, ಕಣ್ಣೀರಿಟ್ರು. ತೂ ಬಿ ನೈ ಜೀತಾ ಮೈ ಬಿ ನೈ ಜೀತಾ ಓ BJP ಜೀತಾ ಚಂದ್ರಶೇಖರ್ ಪಾಟೀಲ್ ರೀ ಇವರು ಅಂತ ಅವ್ರು ಹೇಳಿ ಕಣ್ಣೀರಿಟ್ಟು ಹೋದ್ರು. ಅದು ನನ್ನ ಘಟನೆ. ಆಮೇಲೆ ಒಂದು ವಿಷಯದಲ್ಲಿ 2 ಜೋಡಿ ಮರ್ಡರ್ ಆಗಿದ್ವು. ನಾನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಧ್ವಜಾರೋಹಣ ಮಾಡಕ್ಕೆ ಹೋಗ್ಬೇಕಾದಂಥ ಸಂದರ್ಭದಲ್ಲಿ ನಾನು ರಾತ್ರಿನೇ ಎಲ್ಲ ಫೋನ್ ಮಾಡಿ ಎಲ್ಲಾರಿ ಜನರಿಗೆ ಕರೆಸಿ ಅವ್ರಿಗೆ ಗೇರವ್ ಮಾಡಿಬಿಟ್ಟೆ. ಗೇರವ್ ಮಾಡಿಬಿಟ್ಟಾಗ ಅವ್ರು ಏನು ಹೇಳಿದರು, ಇಲ್ಲಪ್ಪ ಇದು ಎಲ್ಲ ನ್ಯೂಸ್ ಪೇಪರ್ದವರು ಅದು ಹಗ್ಗ ಹೋಗೋದು ಹಾವು ಅಂತೇಳಿ ಪ್ರಚಾರ ಮಾಡ್ತಾರೆ, ನಿನ್ನ ಸಮಸ್ಯೆಗಳು ಬಗೆಹರಿಸ್ತೀನಿ, ಧ್ವಜಾರೋಹಣ ಮಾಡಿ ಬರ್ತೀನಿ ಅಂತೇಳಿ ಅವರು ಹೇಳಿದ ಪ್ರಕಾರ ಅರ್ಧ ಗಂಟೆಯಲ್ಲಿ ಬಂದರು, ಎಲ್ಲ ಸಮಸ್ಯೆಗಳು ಬಗೆಹರಿಸಿದ್ರು. ನಾನು ಬಿಟ್ಟಿಲ್ಲ, ಯಾರಿಗೂ ಬಿಟ್ಟಿಲ್ಲ. ಬಂಗಾರ ಲಕ್ಷ್ಮಣ ಅವರು ಈಗ ಸಂವಿಧಾನ ಪರಾಮರ್ಶೆ ಅಂತ ನಡೆದಿದ್ದು ವಾಜಪೇಯಿ ಗೌರ್ಮೆಂಟ್ನಲ್ಲಿ. ಬಂಗಾರು ಲಕ್ಷ್ಮಣ ಅವರು ಗುಲ್ಬರ್ಗ ಇಂಟರ್ಸಿಟಿ ಇನಾಗ್ರೇಷನ್ಗೆ ಬಂದಿದ್ರು. ಅವರು ರೈಲ್ವೆ ರಾಜ್ಯ ಸಚಿವರಾಗಿದ್ದರು. ಆ ಸಂದರ್ಭದಲ್ಲಿ ಗುಲ್ಬರ್ಗ ರೈಲ್ವೆ ಸ್ಟೇಷನ್ನಲ್ಲಿ ಅವರಿಗೆ ಕಪ್ಪು ಬಾವುಟ ತೋರಿಸಿ ಮತ್ತು ಪೊಲೀಸರಲ್ಲಿಂದ ಬಂಧಿಸಲ್ಪಟ್ಟಿದ್ದೀನಿ. ಬಟ್ ಆ ರೀತಿ ಧೈರ್ಯ, SPG ಗನ್ಮೆನ್ಗಳಿದ್ರು, ಅವರಿಗೆ ನೆಕ್ಸ್ಲೈಟ್ಸ್ ಅಲ್ಲಿ ಬಾಂಬ್ ಹಾಕಿದ್ರು, ಸ್ವಲ್ಪದಲ್ಲೇ ಪಾರಾಗಿ ಗುಲ್ಬರ್ಗ್ ಬಂದಿದ್ರು ಅವರು. ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಜೀವದ ಹಂಗು ತೊರೆದು ನಾವು ಇದು ಮಾಡಿದ್ದೀವಿ. ರೈತರ ಸಮಸ್ಯೆಗಳ ಸಲುವಾಗಿ ಹೋರಾಟ ಮಾಡಿದ್ದೀವಿ. ಬಡವರು, ನಿರ್ಗತಿಕರು, ವಸತಿನವರು ಎಲ್ಲರ ಪರವಾಗಿ ಹೋರಾಟ ಮಾಡಿ. ಇಷ್ಟು ವರ್ಷದ ಈ ಜೀವನದಲ್ಲಿ ಏಳು ಬೀಳುಗಳನ್ನು ಕಂಡಿದ್ದೀರಿ. ಸದ್ಯದ ಈ ವಾತಾವರಣವನ್ನು ನೋಡಿದಾಗ ಸಮಾನತೆ ಒಂದು ಹಂತಕ್ಕೆ ಬಂದಿದೆ ಅಂತ ಅನ್ಸುತ್ತಾ? ಇನ್ನೂ ಸಮಾನತೆ ಸಿಕ್ಕಿಲ್ಲ, ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಅಂತಕ್ಕಂಥ, ಭ್ರಾತೃತ್ವನೂ ಇಲ್ಲ ಅಂತಕ್ಕಂಥದ್ದು ನನಗೆ ಸ್ಪಷ್ಟವಾಗಿದೆ. ಯಾವುದೇ ಸರ್ಕಾರ ಬರಲಿ, ಕಾಂಗ್ರೆಸ್ ಸರ್ಕಾರ ಇದ್ದಿರ್ಬೋದು, BJP ಸರ್ಕಾರ ಬಂದೋಗಿರ್ಬೋದು, JDS ಸರ್ಕಾರ ಬಂದೋಗಿರ್ಬೋದು, ನಮಗೆ ಇನ್ನೂ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಸಾಮಾಜಿಕ ನ್ಯಾಯ ಅಂತಕ್ಕಂಥ ನಮಗೆ ಇನ್ನೂ ಸಿಕ್ಕೇ ಇಲ್ಲ. ಹಾಗಾದ್ರೆ ಮರೀಚಿಕೆಯಾಗೇ ಉಳಿತದೆ. ಆಳುವ ಪಕ್ಷಗಳು, ಬಾಬಾ ಸಾಹೇಬರು ಒಂದು ಸಂವಿಧಾನ ನಿಮಗೆ ಕೊಟ್ಟಿದ್ದೀನಿ, ಅದನ್ನ ಸರಿಯಾದ ರೀತಿಯಲ್ಲಿ ಆಳುವ ಪಕ್ಷಗಳು ಅದನ್ನ ನಡೆಸ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರ್ತದೆ. ಇಲ್ಲಾಂದ್ರೆ ಸಂವಿಧಾನನೇ ವೇಸ್ಟ್ ಅಂತ ಹೇಳಿದ್ದಾರೆ. ಅಳವಡಿಸ್ಕೋಬೇಕು. ಅದಕ್ಕಾಗಿ ನಮ್ಗೇನು ಅಷ್ಟು ಇದು ಸಮಾಧಾನ ಇಲ್ಲ. ರೈಟ್, ಮುಂದಿನ ಗುರಿ ಏನ್ ಸರ್? ಹಂಗಾದ್ರೆ ಗುರಿ ಇದೇ ಗುರಿ, ಹೋರಾಟದ ಗುರಿನೇ. ಯಾರೇ ಇರ್ಲಿ, ಮಂತ್ರಿಗಳಿರ್ಲಿ, ಶಾಸಕರಿರ್ಲಿ, ಅಥವಾ ಬೇರೆ ಪಕ್ಷದ ನಾಯಕರಿರ್ಲಿ, ತಪ್ಪು ಮಾಡಿದರೆ ಮತ್ತೆ ಇದು ನಮ್ಮ ಸಮಸ್ಯೆಗಳನ್ನು ಅವ್ರಿಗೆ ಗಮನಕ್ಕೆ ತಂದು ಹೋರಾಟ ಮಾಡತಕ್ಕಂಥದ್ದು ನಮ್ಮ ದಿನನಿತ್ಯದ ಒಂದು ಕಾಯಕ. ಖಂಡಿತ ಸರ್. ಇವತ್ತು ಈ ಕಾರ್ಯಕ್ರಮದ ಮೂಲಕ ಸಮಾಜಕ್ಕೆ ಯಾವ ಸಂದೇಶವನ್ನು ಕೊಡೋದಕ್ಕೆ ಬಯಸ್ತೀರಿ ಅಂತ? ಜಿ ಕನ್ನಡ ಅಚೀವರ್ಸ್ ಅವಾರ್ಡಿಗೆ ತಾವು ಆಮಂತ್ರಣ ಮಾಡಿದಿರಿ. ಈ ಮುಖೇನ ನನಗೆ ಸಮಾಜಕ್ಕೆ ಸೇವಕ ಅಂತಕ್ಕಂಥ ಒಂದು ಉದ್ದೇಶದಿಂದ ಕರೆಸಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೀರಿ. ತಮ್ಮ ಒಂದು ವಾಹಿನಿ ಮುಖಾಂತರ ನಮ್ಮ ಸಮುದಾಯಕ್ಕೆ ಆಗ್ತಕ್ಕಂಥ ಒಂದು ಅನ್ಯಾಯ, ಅತ್ಯಾಚಾರ, ಬಲಾತ್ಕಾರಗಳು ಮಹಿಳೆಯರ ಮೇಲೆ ಆಗಿರ್ಬೋದು ಅಥವಾ ಪುರುಷರ ಮೇಲೆ ಆಗಿರ್ಬೋದು, ಅದನ್ನು ತಡೆಯೋ ಸಲುವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಹೇಳಿದ್ದಾರೆ, ಶಿಕ್ಷಿತರಾಗಿರಿ, ಸಂಘಟಿತರಾಗಿರಿ, ಹೋರಾಡ್ರಿ ಅಂತಕ್ಕಂಥದ್ದು ಹೇಳಿದಾರಲ್ಲ, ಅದನ್ನು ನೀವು ತಿಳ್ಕೊಂಡು ಮುಂದುವರಿರಿ. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇನ್ನೊಂದು ಮಾತು ಹೇಳಿದ್ದಾರೆ, 1 man 1 vote 1 value ಅಂತಕ್ಕಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ಮತ ಒಂದೇ ಮೌಲ್ಯ ಅಂತಕ್ಕಂಥದ್ದು ಏನು ಹೇಳಿದ್ದಾರೆ, ಅದರ ಬಗ್ಗೆ ತಿಳ್ಕೊಂಡು ನೀವು ನಡೀರಿ. ಹಣ, ಆಮಿಷ, ಹೆಂಡಕ್ಕಾಗಿ ನೀವು ಮತವನ್ನ ಮಾರ್ಕೊಳ್ಬೇಡ್ರಿ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ, ಬಾಬಾ ಸಾಹೇಬರ ಒಂದು ಸಂವಿಧಾನ, ಅವರ ನಡೆದು ಬಂದ ದಾರಿಯಲ್ಲಿ ತಾವು ಸಾಗ್ರಿ, ಅವರ ಒಂದು ಚಳವಳಿಯನ್ನ ನೀವು ಅರ್ಥಕೊಂಡು ಮುನ್ನಡೆರಿ ಅಂತಕ್ಕಂಥ ಸಂದೇಶವನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಯಸ್ತಾ ಇದ್ದೇನೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಿಮ್ಮ ಹೋರಾಟದ ಬದುಕನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಧನ್ಯವಾದ. ನೋಡೋದಲ್ಲ ವೀಕ್ಷಕರೇ, ಶಿಕ್ಷಣ ಇರ್ಬೋದು, ಸಂಘಟನೆ ಇರ್ಬೋದು, ಹೋರಾಟ ಇರ್ಬೋದು, ಯಾಕೆ ಮುಖ್ಯ ಅನ್ನೋದನ್ನು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ AB ಹೊಸಮನಿ ಅವರು ತಿಳಿಸ್ಕೊಟ್ಟಿದ್ದಾರೆ. ಈ ನಿಟ್ಟಿನಲ್ಲಿ
ಕಳೆದ 35 ವರ್ಷಗಳ ಹೋರಾಟದ ಬದುಕನ್ನು ಅವರು ಸವೆಸಿದ್ದಾರೆ. ಇದಿಲ್ಲಿಗೆ ನಿಲ್ಲೋದಿಲ್ಲ, ಮುಂದುವರಿತಾನೇ ಇರುತ್ತೆ ಅನ್ನುವಂಥ ವಿಚಾರವನ್ನು ಇವತ್ತು ಪ್ರಸ್ತುತಪಡಿಸಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.